ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ನಮ್ಮ ಯೂಟ್ಯೂಬ್ ಚಾನಲ್ ಫ್ಲೇವರ್ಸ್ ಆ್ಯಂಡ್ ಫುಟ್ ಪ್ರಿಂಟ್ಸ್. ಸೊ ನಾವು ಇವತ್ತು ಏನು ಮಾಡ್ತಿದ್ದೀವಿ ಮಮ್ಮಿ? ಮಟನ್ ಕೈಮಾ ಸಾರು. ಎಸ್, ಸೊ ನಾವು ಇವತ್ತು ಮಟನ್ ಕೈಮಾ ಸಾರು ಮಾಡ್ತಿದ್ದೀವಿ. ಇಟ್ ಈಸ್ ಗೋಯಿಂಗ್ ಟು ಬಿ ಸೂಪರ್ ಯಮಿ ಆ್ಯಂಡ್ ಸೂಪರ್ ಸಾಫ್ಟ್. ಆ್ಯಂಡ್ ಈ ರೆಸಿಪಿಗೆ ಈ ವಿಡಿಯೋನ ಕೊನೆ ತನಕ ನೋಡಿ. ಆ್ಯಂಡ್ ಆಲ್ಸೋ ಯಾರ್ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಆಸ್ ವೆಲ್. ಬನ್ನಿ ಸ್ಟಾರ್ಟ್ ಮಾಡೋಣ. ಕೈಮಾ ಸಾರಿಗೆ ಫಸ್ಟ್ ಇವಾಗ ನಾವು ಅರೌಂಡ್ ಒಂದು 3 ಸ್ಪೂನ್ಸ್ ಆಯಿಲ್ ಹಾಕೋತಿದ್ದೀವಿ. ನೆಕ್ಸ್ಟ್ ಇದಕ್ಕೆ ಇವಾಗ ಅರ್ಧ ಈರುಳ್ಳಿ ಹಾಕೊತಿದ್ದೀವಿ. ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕೋತಿದ್ದೀವಿ. ನೆಕ್ಸ್ಟ್ ಇದಕ್ಕೆ ರುಬ್ಬಿಟ್ಕೊಂಡಿದ್ದು ಖಾರ ಹಾಕಬೇಕು. ಇದನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಡು, ಒಂದು ಜಾರಲ್ಲಿ ಒಂದು 8 ಲವಂಗ ಹಾಕಿ, ಒಂದು 3 ಪೀಸ್ ಚಕ್ಕೆ, 1 ಸ್ಪೂನ್ ಮೆಣಸು, ಒಂದು 2 ಇಂಚು ಶುಂಠಿ, ಒಂದು 3 ಫುಲ್ ಬೆಳ್ಳುಳ್ಳಿ, ಒಂದು ಅರ್ಧ ಕಟ್ ಕೊತ್ತಂಬರಿ, ಒಂದು 3 ಈರುಳ್ಳಿ, ಅರ್ಧ ಹೋಳು ತೆಂಗಿನಕಾಯಿ, 2 ಸ್ಪೂನ್ ಖಾರದ ಪುಡಿ, ಒಂದು 2 ಸ್ಪೂನ್ ಧನಿಯಾ ಪುಡಿ, 1 ಟೊಮ್ಯಾಟೊ. ಲಾಸ್ಟಲ್ಲಿ ಇದಕ್ಕೆ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ತಿದ್ದೀವಿ. ಇದನ್ನು ನಾವು ಫೈನ್ ಪೇಸ್ಟ್ ಮಾಡ್ಕೋಬೇಕು. ಇವಾಗ ಅದನ್ನು ನಾವು ಒಂದು ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಇವಾಗ ಈ ಖಾರ ಹಾಕೋಣ. ನೆಕ್ಸ್ಟ್ ಇದಕ್ಕೆ ನಾವು ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕೋತಿದ್ದೀವಿ. ಇವಾಗ ಇದನ್ನ ನಾವು ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆ ಹಸಿ ಸ್ಮೆಲ್ ಎಲ್ಲ ಹೋಗೋ ತನಕ ಒಂದು 5 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ 5 ನಿಮಿಷ ಫ್ರೈ ಮಾಡಾಗಿದೆ ಇದು. ನೆಕ್ಸ್ಟ್ ಇದಕ್ಕೆ ನಾವು ಒಂದು 2 ಗ್ಲಾಸಸ್ ನೀರು ಹಾಕೊಳ್ಳೋಣ. ನೆಕ್ಸ್ಟ್ ಇವಾಗ ಇದಕ್ಕೆ ಒಂದು 1/2 ಸ್ಪೂನ್ ಅಷ್ಟು ಉಪ್ಪು ಹಾಕೊಳ್ಳೋಣ. ಇವಾಗ ಒಂದು 10 ನಿಮಿಷ ಆಗಿದೆ. ನೆಕ್ಸ್ಟ್ ಇದಕ್ಕೆ ನಾವು ಕೈಮಾ ಉಂಡೆ ಹಾಕೊಂತಿದ್ದೀವಿ. ಸೊ ಈ ಕೈಮಾ ಉಂಡೆನ ಹೇಗೆ ಮಾಡಿದ್ವಿ ಅಂತ ನೋಡ್ಕೊಂಬನ್ನಿ. 50 ಗ್ರಾಮ್ ಅಷ್ಟು ಕಡಲೆ ಒಂದು ಜಾರಿಗೆ ಹಾಕೋತಿದ್ದೀವಿ. ನೆಕ್ಸ್ಟು ಒಂದು 2 ಹಸಿಮೆಣಸಿನ್ಕಾಯಿ, ಒಂಚೂರು ಅರಿಶಿನ, 1 ಸ್ಪೂನ್ ಉಪ್ಪು. ಇದನ್ನು ನಾವೀಗ ಒಂದು ಪೌಡರ್ ಮಾಡ್ಕೊಳ್ಳೋಣ. ಇದು ಪೌಡರ್ ಮಾಡ್ಕೊಂಡ್ಮೇಲೆ ನಾವು ಇದನ್ನು ಕೈಮಾ ಉಂಡೆನ ಕಟ್ಟೋಕ್ಕೆ ಯೂಸ್ ಮಾಡ್ತೀವಿ. ಇವಾಗ ನಾವು ಕೈಮಾ ಉಂಡೆ ಮಾಡೋಣ. ಇದಕ್ಕೆ ಈಗ ನಾವು ಕಡಲೆ ಪೌಡರ್ ಮಾಡ್ಕೊಂಡಿದ್ದೀವಲ್ಲ, ಫಸ್ಟ್ ಅದನ್ನು ಹಾಕ್ತಿದ್ದೀವಿ. ನೆಕ್ಸ್ಟ್ ಇದಕ್ಕೆ ರುಬ್ಬಿರೋ 2 ಸ್ಪೂನ್ ಮಸಾಲೆ ಹಾಕೋತಿದ್ದೀವಿ. ಇವಾಗ ನಾವು ಇದನ್ನು ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ಕೈಮಾ ಹಾಕೋಣ. ನೆಕ್ಸ್ಟ್ ಈಗ ಇದಕ್ಕೆ ಕೈಮಾ ಹಾಕ್ತಿದ್ದೀವಿ. ನಾವಿಲ್ಲಿ ಒಂದು ಅರ್ಧ kg ಕೈಮಾ ತೊಗೊಂಡಿದ್ದೀವಿ. ಇದನ್ನು ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಇದನ್ನು ಒಂದು ಸ್ವಲ್ಪ ರುಬ್ಬಬೇಕಾಗುತ್ತೆ. ಒಂದು 10 ಸೆಕೆಂಡ್ಸ್ ಅಷ್ಟು ರುಬ್ಬಬೇಕಾಗುತ್ತೆ ಅಷ್ಟೇ. ಈಗ ನಾವು ಇದನ್ನು ಒಂದು 10 ಸೆಕೆಂಡ್ಸ್ ರುಬ್ಕೊಂಡ್ವಿ. ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀವಿ. ಒಂದು ಅರ್ಧ ಕಟ್ ಸಬ್ಸ್ಗೆ, ಆಮೇಲೆ 2 ಈರುಳ್ಳಿ, ಅದನ್ನ ಫುಲ್ ಫೈನಾಗಿ ಚಾಪ್ ಮಾಡ್ಕೊಂಡಿದ್ದೀವಿ. ಈಗ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೈಮಾ ಬಾಲ್ಸ್ ಮಾಡಬೇಕು. ಇವಾಗ ಕೈಮಾ ಉಂಡೆ ಕಟ್ಟಿ ಆಗಿದೆ. ಈಗ ಕೈಮಾ ಉಂಡೆ ಹಾಕೋಣ. ಕೈಮಾ ಉಂಡೆ ಹಾಕಾಗಿದೆ. ನೆಕ್ಸ್ಟ್ ಇದನ್ನ ನಾವು ಇವಾಗ ಒಂದು 10 ನಿಮಿಷ ಅದನ್ನ ಬೇಯಕ್ಕೆ ಬಿಟ್ಬಿಡೋಣ. 10 ನಿಮಿಷ ಆದ್ಮೇಲೆ ನಮ್ಮ ಕೈಮಾ ಸಾಂಬಾರ್ ರೆಡಿ ಆಗುತ್ತೆ. ಈಗ 10 ನಿಮಿಷ ಆಗಿದೆ, ನಮ್ಮ ಕೈಮಾ ಕೂಡ ಬೆಂದಿದೆ. ನೆಕ್ಸ್ಟ್ ಇವಾಗ ಟೇಸ್ಟ್ ಮಾಡೋಣ ಬನ್ನಿ. ಇವಾಗ ಕೈಮಾ ಸಾರು ಆಗಿದೆ, ಬನ್ನಿ ಟೇಸ್ಟ್ ಮಾಡೋಣ. ಆಸ್ ಯೂಶುವಲ್ ಆ್ಯಂಡ್ ಆಸ್ ಆಲ್ವೇಸ್ ಘಮ ಘಮ ಅಂತಿದೆ. ಆ್ಯಂಡ್ ಕೈಮಾ ಕೂಡ ಇಸ್ ಒನ್ ಆಫ್ ಮೈ ಫೇವ್ರೆಟ್ಸ್, ಮಟನ್ ಕೈಮಾ. ಬನ್ನಿ ಟೇಸ್ಟ್ ಮಾಡೋಣ. ಬಿಸಿ ಬಿಸಿ ಇದೆ. ಸೂಪರ್, ಸಕ್ಕತ್ತಾಗಿದೆ. ಎಷ್ಟು ಸಾಫ್ಟ್ ಆಗಿದೆ ಅಂದರೆ ಕೈಮಾ, ಇಟ್ ಇಸ್ ಅಮೇಝಿಂಗ್. ಟೇಸ್ಟ್ ಕೂಡ ಸಕ್ಕತ್ತಾಗಿ ಬಂದಿದೆ. ಈಗ ನಾನು ಇದನ್ನ ಖಾಲಿ ಮಾಡ್ತೀನಿ. ಆ್ಯಂಡ್ ಇದೇ ಥರ ಅಮೇಝಿಂಗ್ ಫುಡ್ ಕಾಂಟೆಂಟ್ಗೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ನಮ್ಮ ಯೂಟ್ಯೂಬ್ ಚಾನಲ್ ಫ್ಲೇವರ್ಸ್ ಆ್ಯಂಡ್ ಫುಟ್ ಪ್ರಿಂಟ್ಸ್. See you in my next video. Bye bye.